ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ. ಇವತ್ತು ನನ್ನ ಟಾಪಿಕ್ ಬಂದುಬಿಟ್ಟು ಹೊರಗಡೆ ಫುಡ್ನ ಹೇಗೆ ಅನ್ಹೈಜಿನಿಕ್ಕಾಗಿ ಪ್ರಿಪೇರ್ ಮಾಡ್ತಾರೆ ಅಂತ. ಆದರೆ ಈ ವಿಡಿಯೋ ನೋಡಿದ ಮೇಲೆ ನಿಜ ಹೇಳ್ತೀನಿ, ಲೈಫಲ್ಲಿ ಹೊರಗಡೆ ತಿಂಡಿ ತಿನ್ನೋದೇ ಬೇಡ ಅನ್ನಿಸ್ಬಿಟ್ಟಿದೆ. ಯಾಕಂದರೆ ನಾವು ಮನೇಲಿ ಅಷ್ಟು ನೀಟಾಗಿ ಮಾಡೋನು ತಿನ್ನಲ್ವಲ್ಲ. ಏನಕ್ಕೋಸ್ಕರ ಟೇಸ್ಟು ಅಂತ ಹೋಗ್ತಾರೆ ಅಂದರೆ, ಈಗ ಅನ್ಹೈಜಿನಿಕ್ಕಾಗಿ ಮಾಡಿದ್ರೇ ಟೇಸ್ಟು ಅಂತ ಕೆಲವ್ರ ಮನಸ್ಸಿಗೆ ಅನಿಸುತ್ತೆ. ಈ ವಿಡಿಯೋ ನೋಡಿಬಿಟ್ಟು ಕೆಲವ್ರಾರು ಬದಲಾಗ್ತಾರೆ ಹೊರಗಡೆ ಫುಡ್ಡು. ನಾನು ತಿಂತಿದ್ದೆ, ಆದರೆ ಯಾಕೋ ಈ ವಿಡಿಯೋ ನೋಡಿಬಿಟ್ಟು ಜನ್ಮದಲ್ಲೇ ತಿನ್ನಬಾರ್ದು ಅನ್ನೋವಷ್ಟು ಬೇಜಾರು ಬಂದು ಹೋಗ್ಬಿಟ್ಟಿದೆ. ಯಪ್ಪ, ಹೆಂಗೆ ಮಾಡ್ತಾರೆ, ಹಿಂಗೂ ಫುಡ್ಡ ಪ್ರಿಪೇರ್ ಮಾಡ್ತಾರೆ ಅಂತ ನೋಡಿದ್ದೆ ಈ ವಿಡಿಯೋದಿಂದ. ನಾವು ಅಂದ್ಕೊಂಡಿರ್ತೀವಿ ಅವರು ಪ್ಯಾಕಿಂಗ್ ಎಲ್ಲ ಮಾಡಿದ ತಕ್ಷಣ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ಎಲ್ಲ ಅಂತ. ಆದರೆ ಎಷ್ಟು ಗಲೀಜಾಗಿ ಮಾಡ್ತಾರೆ ಅಂದರೆ, ನೀವು ಈ ವಿಡಿಯೋ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಕೈನೂ ತೊಳೆದಿರ್ತಾರೋ ಇಲ್ಲೋ, ಅಲ್ಲೆಲ್ಲ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇರುತ್ತೇನೋ. ಆ ಮಡಿಕೆ ಎಲ್ಲ ನೋಡಿಬಿಟ್ರೆ ಯಪ್ಪ, ಜೀವನದಲ್ಲೇ ಬೇಡ ಹೊರಗಡೆ ಫುಡ್ಡು. ನಾನು ತುಂಬ ಅಂದರೆ ತುಂಬಾ ಇಷ್ಟಪಡ್ತಿದ್ದೆ ಹೊರಗಡೆ ಫುಡ್ಡು. ಈ ಫುಡ್ಡೆಲ್ಲ ನೋಡಿಬಿಟ್ಟು ಯಪ್ಪ ಬೇಡವೇ ಬೇಡ ಅನ್ನೋಷ್ಟು ಜಿಗುಪ್ಸೆನೇ ಬಂದೋಗ್ಬಿಟ್ಟಿದೆ ನನಗೆ. ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ ಹೊರಗಡೆ ಫುಡ್ ಈಗೂ ಪ್ರಿಪೇರ್ ಮಾಡ್ತಾರೆ ಅಂತ. ಹೊರಗಡೆ ಫುಡ್ಡು ತಿನ್ನಬೇಕಾದ್ರೆ 100 ಸತಿ ಯೋಚನೆ ಮಾಡಿ ಊಟ ಮಾಡಿ ಅಂತಲೂ ಹೇಳ್ತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತಲೇ